ಇನ್ನು ಮುಂದೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಈ ಪತ್ರಿಕಾಗೋಷ್ಠಿಯ ಕುರಿತು ಮಾತಾಡಿದ್ದಾರೆ. ಮಾಧ್ಯಮದ ಎಲ್ಲ ಗೆಳೆಯರು, ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇಷ್ಟೇ. ನಮ್ಮ ರಾಜ್ಯ ಸಂಘ ಸ್ಥಾಪನೆಯಾಗಿ ಸಂಘ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಬೀದರಿಂದ ಚಾಮರಾಜನಗರ ತನಕ ಸಂಘಟನೆ ಮಾಡಿ ಹೋರಾಟ ಮಾಡಿಕೊಂಡು ಬರ್ತಾರೆ. ಅದರಲ್ಲೂ BBMP ಸೇರಿ ನಾವು 2 ಪ್ರತಿಭಟನೆಗಳು ಮಾಡಿದ್ವಿ. 2017ರಲ್ಲಿ ಒಂದು 4 ದಿನಗಳ ಕಾಲ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ರಾಜ್ಯಾದ್ಯಂತ ಮುಷ್ಕರ ನಿಲ್ಲಿಸಿ ಒಂದು ಹೋರಾಟ ಮಾಡಿದ್ವು. ಈ ಗುತ್ತಿಗೆದಾರರ ಒಂದು ಶೋಷಣೆ ತಪ್ಪಬೇಕು, ಪೌರ ಕಾರ್ಮಿಕರನ್ನ ಗುತ್ತಿಗೆದಾರರು ಜೀತಕ್ಕೆ ಇಟ್ಕೊಂಡಾಗೆ ಒಂದು ಆಧುನಿಕ ಜೀತ ಪದ್ಧತಿಯಲ್ಲಿ ನಮ್ಮನ್ನ ಶೋಷಣೆ ಮಾಡ್ತಾ ಇದ್ದಾರೆ ಗುತ್ತಿಗೆದಾರರು ಅಂತ ಹೇಳಿ ಗುತ್ತಿಗೆ ಪದ್ಧತಿ ರದ್ದು ಮಾಡಬೇಕಂತ, ನಮಗೆ ಸರ್ಕಾರ ಏನು ಸಂಬಳ ಕೊಡ್ತಾ ಇದೆಯೋ ಸ್ಥಳೀಯ ಸಂಸ್ಥೆ ನೇರವಾಗಿ ಕೊಡಿ ಅಂತೇಳಿ ಹೋರಾಟ ಮಾಡಿದಾಗ ಆಗ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯನವರು 2017ರಲ್ಲಿ ಈ ಗುತ್ತಿಗೆ ಪದ್ಧತಿಯನ್ನು ರದ್ದು ಮಾಡಿದ್ರು. ಭಾರತ ದೇಶದ ಯಾವುದೇ ರಾಜ್ಯದಲ್ಲಿ ಗುತ್ತಿಗೆ ಪದ್ಧತಿ ರದ್ದಿಲ್ಲ. ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರಲ್ಲಿ 30 ರಾಜ್ಯಗಳಲ್ಲಿ ಇನ್ನೂ ಗುತ್ತಿಗೆ ಪದ್ಧತಿನೇ ಮಾಡ್ತಾ ಇದ್ದಾರೆ. ನಂತರ ಗುತ್ತಿಗೆ ಪದ್ಧತಿ ರದ್ದಾಗಿದೆ, ನಮಗೆ ಇದರಿಂದ ಪ್ರಯೋಜನ ಆಗಲ್ಲ, ಕೆಲಸದ ಭದ್ರತೆ, ಆರೋಗ್ಯ ಭದ್ರತೆ, ಸಾಮಾಜಿಕ ಭದ್ರತೆ ಸಿಗ್ತಾ ಇಲ್ಲ ಅಂತೇಳಿ ನಾವು ಮತ್ತೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಾಯಮಾತಿ ಮಾಡಬೇಕಂತ ದೊಡ್ಡ ಹೋರಾಟವನ್ನು ರಾಜ್ಯಾದ್ಯಂತ ಮಾಡಿದ್ವು. BBMPಯಲ್ಲಿ 4 ದಿವಸ ಮಾಡಿದ್ವು. ಅದಾದ್ಮೇಲೆ ಈಗ ರಾಜ್ಯ ಸರ್ಕಾರ ನಮ್ಮ ಹೋರಾಟಕ್ಕೆ ಮನ್ನಣೆ ನೀಡಿ 29,000 ಜನ ಪೌರ ಕಾರ್ಮಿಕರನ್ನ ಕಾಯಂ ಮಾಡೋಕ್ಕೆ ತೀರ್ಮಾನ ಮಾಡಿದೆ. ಬಹುಶಃ ಇದು ಒಂದು ಐತಿಹಾಸಿಕ ತೀರ್ಮಾನ, ಎಲ್ಲೂ ಆಗಿಲ್ಲ. ಒಂದು ಕಾಂಟ್ರಾಕ್ಟರ್ ಕೆಲಸಕ್ಕೆ ಸೇರಿದ್ರೆ ಯಾವುದೇ ಇಲಾಖೆಯಲ್ಲಿ ಇರ್ಬೋದು, ಯಾವುದೇ ರಾಜ್ಯದಲ್ಲಿ ಇರ್ಬೋದು, ಕಾಂಟ್ರಾಕ್ಟ್ ಕೆಲಸಕ್ಕೆ ಸೇರಿದ್ರೆ ಅವ್ನು ಸಾಯೋ ತನಕ ಕಾಂಟ್ರಾಕ್ಟ್ ಎಲ್ಲ ಕೆಲಸ ಮಾಡಿ ಅವನಲ್ಲೇ ಸಾಯ್ಬೇಕಾಗಿತ್ತು. ಆದರೆ ಇವತ್ತು ಕಾಯಮಾತಿ ಪ್ರಕ್ರಿಯೆ ನಡೀತಾ ಇರೋದು ಅಂದರೆ ಇದಕ್ಕೆ ನಮ್ಮ ರಾಜ್ಯ ಸಂಘಟನೆಯ ಹೋರಾಟ ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಹಾಕಿ ಇವತ್ತು ಕಾಯಮಾತಿ ಆಗ್ತಾ ಇದೆ. ನಾವು ಈ ಸಲ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. 38,000 ಜನ ಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ 29,000 ಜನಕ್ಕೆ ಕಾಯಮಾತಿ ಆದೇಶ ಆಗಿದೆ. ಇನ್ನು ಉಳಿಕೆ 9,000 ಜನ ಕಾಯಮಾತಿ ಆಗಬೇಕು ಸ್ಥಳೀಯ ಸಂಸ್ಥೆಗಳಲ್ಲಿ, ನಗರ ಪಾಲಿಕೆಗಳಲ್ಲಿ, ನಗರಸಭೆಗಳಲ್ಲಿ. ಪುರಸಭೆಗಳಲ್ಲಿ 99% ಕಾಯಮಾತಿ ಆಗಿದೆ. BBMPಯಲ್ಲಿ 14,800 ಜನಕ್ಕೆ ಕಾಯಮಾತಿ ಆದೇಶ ಆಗಿದೆ. ಅದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇನ್ನು 1 ತಿಂಗಳಲ್ಲಿ ಎಲ್ಲರಿಗೂ ಕಾಯಮಾತಿ ಆದೇಶವನ್ನು, ನೇಮಕಾತಿ ಪತ್ರವನ್ನು ಕೊಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. ಆದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಇನ್ನೂ ಉಳ್ಕೊಂಡವ್ರೆ, ಅವನ್ನ ಕಾಯಮಾತಿ ಮಾಡಬೇಕಂತೇಳಿ ನಾವು ಅವ್ರಿಗೆ ಸರ್ಕಾರಕ್ಕೆ ಬಜೆಟಲ್ಲಿ ಸೇರಿಸಲಿಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದೀವಿ. ಮುಖ್ಯಮಂತ್ರಿಗಳು ಅದನ್ನು ಒಪ್ಕೊಂಡಿದ್ದಾರೆ. ಈ ಸಲ ಬಜೆಟಲ್ಲಿ ಸೇರಿಸಲಿಕ್ಕೆ ಸರ್ಕಾರ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟವರು. ಎರಡನೇದಾಗಿ ಈ ಕಸ ಗುಡಿಸೋರು ಪೌರ ಕಾರ್ಮಿಕರಾದರೆ ಕಸ ತುಂಬಿಕೊಂಡು ಹೋಗೋರು ವಾಹನ ಚಾಲಕರು, ಲೋಡರ್ಸು ಕ್ಲೀನರ್ಸು ಕಸ ತುಂಬಿ ಲಾರಿಗೆ ಹಾಕ್ತಾರೆ. ವಾಹನ ಚಾಲಕರು ಆ ಕಸನ ತೆಗೆದುಕೊಂಡು ಡಂಪಿಂಗ್ ಗಾಡಿಗೆ ಹಾಕ್ತಾರೆ. ಇವರೆಲ್ಲ ಕಸದ ಜೊತೆ ನಿರಂತರವಾಗಿ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು. ಇವ್ರನ್ನ ಸರ್ಕಾರ ಬೈಫರ್ಕೇಟ್ ಮಾಡಿ ಪೌರ ಕಾರ್ಮಿಕರ ಮೇಲೆ ಬೇರೆ, ಲೋಡರ್ಸ್ ಕ್ಲೀನರ್ಸು ವಾಹನ ಚಾಲಕರು ಬೇರೆ ಅಂತೇಳಿ, ಒಳಚರಂಡಿ ಕಾರ್ಮಿಕರು ಬೇರೆ ಅಂತೇಳಿ ಬೈಫರ್ಕೇಟ್ ಮಾಡಿರೋದ್ರಿಂದ ಇದು ಅನ್ಯಾಯ ಆಗ್ತಾ ಇದೆ. ಮತ್ತು KMC ಆಕ್ಟ್ ಅಲ್ಲಿ 20-21 ಸೆಕ್ಷನಲ್ಲಿ ಸ್ವಚ್ಛತೆಯ ಕೆಲಸ ಅಂದರೆ ಡೆಫಿನೇಷನ್ ಕೊಟ್ಟವ್ರೆ. ಕಸ ಗುಡಿಸೋರು, ಕಸ ತುಂಬೋರು, ಕಸದ ವಾಹನ ಚಾಲಕರು, ಒಳಚರಂಡಿ ಗಟಾರದಲ್ಲಿ ಕೆಲಸ ಮಾಡೋರೆಲ್ಲ ಪೌರ ಕಾರ್ಮಿಕರು ಅಂತ ಡೆಫಿನೇಷನ್ ಕ್ಲಿಯರ್ ಆಗಿ ಕೊಟ್ಟವ್ರೆ. ಅದ್ರ ಇಲ್ಲ, ಕಸ ಎತ್ತವ್ರು ಒಂದ್ ಮನೆ ಕುಟುಂಬ ಇದ್ರು. ಇವಾಗ ಯಾವಾಗ ಆಚೆಗಡೆ ಇಟ್ಬಿಟ್ಟು ಇವ್ರು ಬೋರ್ಡ್ ಅಂತ ಹೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಎಷ್ಟೋ ಕೋಟಿ ಬಂದಿದೆ ಆ ಬೋರ್ಡ್ಗೆ. ಆ ಬೋರ್ಡ್ ಆಗಿದ ತಕ್ಷಣ ನಮ್ಮ ಸಂಘಕ್ಕೆ ಏನಂತ ಭರವಸೆ ಕೊಟ್ಟಿದ್ರು ಮುಖ್ಯ ಆಯುಕ್ತರು, ಚೀಫ್ ಕಮಿಷನರ್ ಅವರಾಗಲಿ,
ಇಲ್ಲ ಹರೀಶ್ ಕುಮಾರ್ ಅಂತ ಇದ್ದಾರೆ, ಅಲ್ಲಿ ಬೋರ್ಡ್ ಚೇರ್ಮನ್ ಅಂತ ಎಲ್ಲ ಇದ್ದಾರೆ. ಬೋರ್ಡ್ ಆದ ತಕ್ಷಣ ನಾವು ಡೈರೆಕ್ಟ್ ಪೇಮೆಂಟ್ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟರು, ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಈಗಲೂ ಕೂಡ ಆ ಬೋರ್ಡ್ ಅಲ್ಲಿ ಕಮರ್ಷಿಯಲ್ ದುಡ್ಡು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್, ಒಂದು ಅಶೋಕ್ ಹೋಟ್ಲ್ ಇದೆ. ಅಶೋಕ್ ಹೋಟ್ಲಲ್ಲಿ 3 ಲಕ್ಷ ಕೊಡ್ತಾರೆ ತಿಂಗಳಿಗೆ ಸಪ್ರೇಟ್ ಆಗಿ ಬಿಲ್ಲು. ಅದು ಒಂದು ವಾರ್ಡಲ್ಲಿ ಬಿಲ್ಲು, ಒಂದು ವಾರ್ಡಿಗೆ ಮಿನಿಮಮ್ ಕನಿಷ್ಠ ಪಕ್ಷ ಅಂದ್ರೆ 25ರಿಂದ 30 ಲಕ್ಷ ಬಿಲ್ ಮಾಡ್ತಾರೆ. ಅದ್ರ ಜೊತೆಗೆ ಕಮರ್ಷಿಯಲ್ ಸುಮಾರು 15 ಲಕ್ಷ ಮಾಡ್ತಾರೆ. ಆ ದುಡ್ಡು, ಅಷ್ಟು ದುಡ್ಡು ಗುತ್ತಿಗೆದಾರ ಬಂದ್ರು ಈಗಲೂ ಕೂಡ ಗುತ್ತಿಗೆದಾರರು ATM ಕಾರ್ಡ್ಗಳು ಕಿತ್ಕೊಂಡು ಅವ್ರಿಗೆ ಬೈ ಹ್ಯಾಂಡ್ ಕೊಡೋದಿದೆ. ಮತ್ತೆ ಅವ್ರ ಸಂಬಂಧಿಕರೇ ಸುಮಾರು ಜನ ಇದ್ದಾರೆ. ಇಲ್ಲಿರೋದು 8500 ಜನ ಪಾಲಿಕೆಯಲ್ಲಿ ವರ್ಕ್ ಆರ್ಡರ್ ಅಲ್ಲಿ ತೋರಿಸಿರೋದು. ಆದ್ರೆ ಇಲ್ಲಿ ಜನ ಹತ್ರ ಕೆಲಸ ಮಾಡಿಸಿರೋದು 5000 ಜನ ಹತ್ರ ಕೆಲಸ ಮಾಡಿಸವ್ರೆ. ಮಿಕ್ಕಿದ್ದು ಅವರು ಗುತ್ತಿಗೆದಾರ, ಅವ್ರ ಬಾಮ ಇದ್ರು, ಅವ್ರ ಸ್ವಂತ ರಿಲೇಷನ್ ESBF ಕಟ್ಕೊಂಡು ಅವ್ರ ಪೇಮೆಂಟ್ಗೆ ಹಾಕೊಂಡು ಅವ್ರು ಗುತ್ತಿಗೆದಾರ ಪಡ್ತಾವ್ರೆ. ದಯಮಾಡಿ ಮಾಧ್ಯಮದವರು ನೀವು ವಸಂತ ನಗರದಲ್ಲಿ ಸ್ಮಾರ್ಟ್ ಸಿಟಿ BBM ಅಂತಿದೆ ಸಪ್ರೇಟ್ ಆಗಿ. ಅದರಲ್ಲಿ ಮಾರ್ಕ್ಸಲ್ ಅಂತ ಹೇಳ್ಬಿಟ್ಟು ಒಂದು ವಾರ್ಡ್ಗೆ ಒಬ್ಬರು ಅಂತ ಹಾಕಿದ್ರು ಮಾರ್ಕ್ಸಲ್. ಈಗ ಎಲ್ಲ ಕಡೆ ಕಮರ್ಷಿಯಲ್ ದುಡ್ಡು ಅವರೇ ವಸೂಲು ಮಾಡ್ತಾವ್ರೆ. ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ತಾವು ಧ್ವನಿ ಎತ್ತಬೇಕು ಮಾಧ್ಯಮದವರು. ಇದುವರೆಗೂ ಮಾಧ್ಯಮದವರು ಸ್ಮಾರ್ಟ್ ಸಿಟಿ ಅಂತ ನೀವು ತಾವು ಯಾರು ಮಾಧ್ಯಮದವರು ತಾವು ಅಲ್ಲಿ ಹೋಗಿಲ್ಲ. ನಾವು ಸಂಘದಲ್ಲಿ ಹೋದಾಗ ನಮ್ಮನ್ನು ಏನೋ ಒಂದು ದಾರಿ ತಪ್ಪಿಸ್ಬಿಟ್ಟು ತಪ್ಪು ದಾರಿ ಎಳಿತಾವ್ರೆ. ದಯಮಾಡಿ ಮಾಧ್ಯಮದವರು ನೀವು ಅಲ್ಲಿ ಹೋಗ್ಬಿಟ್ಟು ಸ್ಮಾರ್ಟ್ ಸಿಟಿಯಲ್ಲಿ ಚೀಫ್ ಕಮಿಷನರ್, ಚೇರ್ಮನ್ ಅವರು, ಮತ್ತೆ ಅಡ್ಮಿನಿಸ್ಟ್ರೇಟರ್ ಉಮಾಶಂಕರ್ ಇದ್ದಾರೆ, ಹರೀಶ್ ಕುಮಾರ್ ಇದ್ದಾರೆ, ಅವರೆಲ್ಲ ಏನು ಕಮರ್ಷಿಯಲ್ ದುಡ್ಡು ತಿಂಗಳಿಗೆ 20ರಿಂದ 30 ಕೋಟಿ ಕಮರ್ಷಿಯಲ್ ದುಡ್ಡು ಬರುತ್ತೆ. ಏನು ಹಾಸ್ಪಿಟಲ್ಸ್ಲಾಗಲಿ, ಹೋಟೆಲ್ಸ್ಲಾಗಲಿ, ಮತ್ತೆ ಸಾಫ್ಟ್ವೇರ್ ಕಂಪ್ನಿಗಳಿಗೆ, ಸಾಫ್ಟ್ವೇರ್ ಕಂಪ್ನಿ ಮಾನ್ಯ ಟೆಕ್ ಪಾರ್ಕ್ ಇದೆ, ಒಂದೇ ಏರಿಯಾ ವಾರ್ಡ್ ನಂಬರ್ 6